ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಪ್ಪ ಮಗನಿಗೆ ಸಂಕಷ್ಟ ಎದುರಾಗಿರುವಂತದ್ದು ಕೋರ್ಟ್ ಕಟಕಟೆಯಲ್ಲಿ ಇವತ್ತು ಮಾಜಿ ಮಂತ್ರಿ ರೇವಣ್ಣನವರ ಭವಿಷ್ಯ ನಿರ್ಧಾರ ಆಗುತ್ತೆ. ವಾದ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಬಿಡುಗಡೆಯಾಗುತ್ತೆ. ರೇಪ್ ಅಂಡ್ ಕಿಡ್ನಾಪ್ ಕೇಸ್ನಲ್ಲಿ ಒಂದು ಕಡೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ಇದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಜಾಮೀನು ರದ್ದುಪಡಿಸುವಂತೆ ಒಂದು ಕಡೆ ಎಸ್ಐಟಿ ಅರ್ಜಿಯನ್ನ ಸಲ್ಲಿಸಿದೆ. ಹಾಗಾಗಿ ಏನಾಗಬಹುದು ರೇವಣ್ಣನವರ ಭವಿಷ್ಯ? ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಿಡಿ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಎಚ್ ಡಿ ರೇವಣ್ಣನವ್ರಿಗೆ ಬೇಕಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ತನಿಖಾ ಅಧಿಕಾರಿ ಸುಮಾರಾಣಿ ಅವರಿಂದ 2,000 ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು ಕೋರ್ಟ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ? ಎಚ್ ಡಿ ರೇವಣ್ಣನವರಿಗೆ ಜಾಮೀನು ಸಿಗಲೇಬಾರದು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆಯಲ್ಲ ಅವರೆಲ್ಲರೂ ಕೂಡ ಈಗಾಗಲೇ ಒಂದು ಕಡೆ ಕಾತುರದಿಂದ ಕಾದು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನು ಕೊಡಬೇಡಿ, ಸಾಕ್ಷಿ ನಾಶ ಆಗೋಗ್ಬಿಡುತ್ತೆ, ಇದು ಬಹಳ ದೊಡ್ಡ ಕೇಸ್ ಇದೆ, ಹಾಗಾಗಿ ನಮ್ಮ ಮಾತು ಕೇಳಿ ಅಂತ ಕೋರ್ಟ್ ಮೊರೆ ಬೇರೆ ಹೋಗ್ತಾ ಇದ್ದಾರೆ. ಈಗಾಗಲೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಕೇಸ್ ನಂತರ ಸಿಐಡಿಗೆ ವರ್ಗಾವಣೆಯಾಗಿದೆ. ತನಿಖೆ ಕೈಗೆತ್ತಿಕೊಂಡ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 123 ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಸುಮಾರು 2,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಅಧಿಕಾರಿಗಳು ಸಲ್ಲಿಸಿರುವಂತದ್ದು. ಇನ್ನು ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ನಗರದ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂತಹ ಪ್ರಜ್ವಲ್ರನ್ನ ಎಸ್ಐಟಿ ಕಸ್ಟಡಿಗೂ ಕೂಡ ಪಡ್ಕೊಂಡಿತ್ತು. ಈ 2 ಕೇಸ್ಗಳಲ್ಲಿ ವಿಚಾರಣೆಯನ್ನು ಕೂಡ ನಡೆಸಿತ್ತು. ಇದೇ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿದೆ. ಬಟ್ ಈಗ ಎಚ್ ಡಿ ರೇವಣ್ಣನವರು ಜೈಲಿಗೆ ಹೋದ್ರು, ಅದಾದ ನಂತರ ಬೇಲ್ ಪಡ್ಕೊಂಡ್ರು, ಸೇಫ್ ಆದೆ ಅಂತ ಅನ್ಕೊಂಡ್ರು. ಬಟ್ ಅದು ಸೇಫ್ ಅಲ್ಲ. ಇವತ್ತು ಗೊತ್ತಾಗುತ್ತೆ ಆಕ್ಚುಲಿ ಏನಾಗುತ್ತೆ ಏನು ಅಂತ. ಮಧ್ಯಾಹ್ನದ ನಂತರ ಮಹತ್ವದ ತೀರ್ಪು ಹೊರ ಬೀಳುತ್ತೆ. ಹಾಗಾಗಿನೇ ಎಚ್ ಡಿ ರೇವಣ್ಣನವರಿಗೆ ಈಗಿನಿಂದಾನೇ ಒಂದು ಕಡೆ ಢವ ಸ್ಟಾರ್ಟ್ ಆಗಿದೆ. ರೇಪ್ ಅಂಡ್ ಕಿಡ್ನಾಪ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಅನ್ಕೊಂಡಿದ್ರು ಎಚ್ ಡಿ ರೇವಣ್ಣನವರು, ಹೇಗೋ ನಾನು ಪಾರಾಗ್ಬಿಟ್ಟೆ, ನನಗೆ ಜಾಮೀನು ಸಿಕ್ಬಿಡ್ತು, ಇದರಿಂದ ನಾನು ಸೇಫ್ ಆಗ್ಬಿಟ್ಟೆ ಅಂತ. ಮಧ್ಯಾಹ್ನ 2:30ಕ್ಕೆ ನಾಗಪ್ರಸನ್ನ ಅವರ ನ್ಯಾಯಪೀಠದಿಂದ ಏನ್ ತೀರ್ಪು ಬರುತ್ತಲ್ಲ ಅದ್ರ ಮೇಲೆ ಎಚ್ ಡಿ ರೇವಣ್ಣನವರು ಸೇಫ್ ಆದ್ರ ಅನ್ಸೇಫ್ ಆದ್ರ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈಗಾಗಲೇ ಬೆಂಗಳೂರಿನ 42ನೇ ACMM ಕೋರ್ಟ್ನಿಂದ ಸಮನ್ಸ್ ಕೂಡ ಈ ಹಿಂದೆ ಜಾರಿ ಮಾಡಲಾಗಿತ್ತು. ಜಾರಿ ಮಾಡಿದ ನಂತರ 2,000 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ನಿಜಕ್ಕೂ ಕೂಡ ಬೆಚ್ಚಿ ಬೀಳುವಂತಹ ಅಂಶಗಳನ್ನ ಈಗಾಗಲೇ ಪೊಲೀಸವರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು ನೋಡಿ ಅವರೇ ದಂಗಾಗಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದು ಸಮಂಜಸ ಅಲ್ಲ, ಇದಕ್ಕೆ ನ್ಯಾಯವನ್ನ ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನ ತಗೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಮಾತ್ರ ಜಾಮೀನು ರಹಿತ ಒಂದು ವಾರೆಂಟ್ ಅನ್ನ ಕೊಡಿ ಅಂತನೂ ಕೂಡ ಕೇಳ್ತಾ ಇದ್ದಾರೆ. ನೋಡ ಎಸ್ಐಟಿ ಅಧಿಕಾರಿಗಳ ಒಂದು ಮನವಿಯನ್ನ ಕೋರ್ಟ್ ಆಲಿಸುತ್ತಾ ಏನು ಎತ್ತ ಅಂತ. ಒಟ್ಟಾರೆಯಾಗಿ ಇವತ್ತು ಮಹತ್ವದ ತೀರ್ಪಿಗಾಗಿ ಇಡೀ ರಾಜ್ಯದ ಜನರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮಾಜಿ ಮಂತ್ರಿಯ ಭವಿಷ್ಯ ಏನಾಗುತ್ತೆ, ಜಾಮೀನು ರದ್ದುಪಡಿಸಿ ಅಂತ ಎಸ್ಐಟಿ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನೋಡೋಣ ನ್ಯಾಯಪೀಠ
ಇವತ್ತು ಏನು ಆದೇಶವನ್ನ ಹೊರಡಿಸುತ್ತೆ ನ್ಯಾಯಾಧೀಶರಾದಂಥ ಎಂ ನಾಗಪ್ರಸನ್ನ ಅವರು ಯಾರ ಪರವಾಗಿ ಇವತ್ತು ಆದೇಶವನ್ನ ಹೊರ ಹಾಕ್ತಾರೆ ಏನು ಅಂತ 2:30ವರೆಗೆ ಇವತ್ತು ಕಾಯಲೇಬೇಕಾಗುತ್ತೆ. ಜಸ್ಟ್ ವಾಚ್ ಅಂಡ್ ವೇಟ್.